ನಮ್ಮ ಅಕ್ಕಯ್ಯ ಯಾರ ಹತ್ರನೂ ಮಾತಾಡ್ತಾ ಇದ್ದಾಳೆ. ಏನು ಅವನ ಹತ್ರನೇ ಇನ್ನೂ ಮಾತಾಡ್ತಾ ಇದ್ದಾಳೆ ಅವಳಂದ್ರೆ ಬೇರೆಯವ್ರ ಹತ್ರ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಇವಾಗೆಲ್ಲ ಮೆಸೇಜ್ ಎಲ್ಲ ಮಾಡ್ತಾ ಇರೋದು, ಫೋನಲ್ಲೆಲ್ಲ ಮಾತಾಡ್ತಾ ಇರೋದು ಎಲ್ಲ ನೋಡ್ತಾ ಇದ್ದೀನಿ. ಅವನ ಹತ್ರನೇ ಮಾತಾಡ್ತಾ ಇರಬೇಕು ಅಂತ ಅನ್ನಿಸ್ತೈತೆ ನನಗೇನಾರ. ಏನು ನಗಾಡೋದು ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾಳೆ. ಏನಾದ್ರೂ ಅವನ ಹತ್ರ ಭವಿತ್ ಹತ್ರ ಮಾತಾಡ್ಬೋದು ಏನೋ ನೋಡೋಣ. ಇವಾಗಿನ ಫೋನ್ ಎಲ್ಲ ಈ ಕೋಲು ನೋಡ್ತೀನಿ ಅದು ಯಾರ ಹತ್ರ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ. ಪಾಸ್ವರ್ಡ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗ ಅವಳದ್ದು ಮೊಬೈಲಿಂದೆಲ್ಲನ. ಇಲ್ಲಿ ಹೊರಗೆ ಇದ್ದಾಳೆ, ಅವ್ರ ಅತ್ತೆರ ಜೊತೆ ಮಾತಾಡ್ತಾ ಕೂತ್ಕೊಂಡಾಳೆ. ನಾವು ಅತ್ತೆ ಹತ್ರ ತುಂಬ ಕ್ಲೋಸ್ ಆಗಿದ್ದಾಳಪ್ಪ ಇವಳು. ನಾನು ಅತ್ತೆರ ಹತ್ರ ಅಷ್ಟು ಕ್ಲೋಸ್ ಆಗಿಲ್ಲ, ಇವಳು ನಮ್ಮ ಅಕ್ಕಯ್ಯ ಭಾಳ ಕ್ಲೋಸ್ ಆಗಿದ್ದಾಳೆ. ಅತ್ತೆ 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 ಅಂತೇಳಿ ಅವ್ರ ಹಿಂದೆನೇ ಓಡಾಡ್ತಿರ್ತಾಳೆ ಎಲ್ಲದಕ್ಕೂ. ಅತ್ತೆ ಅತ್ತೆ ಅಂತೇಳಿ ಮಾತಾಡಿಸ್ತಿರ್ತಾಳೆ. ನೋಡ್ದಂಗೆ ಇಟ್ಟೋಗಿ ಮಾತಾಡ್ತಾ ಕೂತ್ಕೊಂಡವಳೆ. ಏನು ಹಂಗೆ ಎಲ್ಲದಕ್ಕೂ ಅವರು ಮನ್ವಿತಾ ಮನ್ವಿತಾ ಅಂತ ಕರೀತಿರ್ತಾರೆ ಆ ಅತ್ತೆರು. ಇವಳು ಹಂಗೆ ಯಾವಾಗಲೂ ಅತ್ತೆ ಅತ್ತೆ ಪುಣ್ಯ ಅತ್ತೆ ಶಿವಾನಿ ಅತ್ತೆ ಅಂತ ಓಡಾಡ್ತಿರ್ತಾಳೆ ನಮ್ಮ ಅಕ್ಕ. ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ನೋಡ್ತೀನಿ ತಡಿ. ಅದೇನು ಮಾಡವಳೆ ಅಂತೇಳಿ ಮೆಸೇಜ್ ಎಲ್ಲ ಮಾಡವಳೆ. ಅಪ್ಪ ಕಾಲ್ ನೋಡಪ್ಪ, ಇವತ್ತು ಎಷ್ಟೊಂದು ಕಾಲ್ಗಳಿದ್ದಾವೆ. ಮೆಸೇಜ್ ಎಲ್ಲ ಮಾಡವಳೆ. ಬಾ 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 ಇವೆಲ್ಲ ಯಾವಾಗ ನಾವು ಇವತ್ತು ನಾವೇ ಮೆಸೇಜು. ಮೊನ್ನೆವೆಲ್ಲ ಮದುವೆಗಿನ ಮುಂಚೆ, ಅದೇ ಮದುವೆ ಕ್ಯಾನ್ಸಲ್ ಆಗೋದಕ್ಕಿಂತ ಮುಂಚೆವೇನೋ ಅಂತ ಅಂದ್ಕೊಂಡೆ. ಇವತ್ತು ನಾವೇ ಇವು. ಓ ಇವತ್ತು ನಾವೇ ಕಣಪ್ಪೋ ಇವೆಲ್ಲನ. ಇವತ್ತು ನಾವೇನೆ. ಅವನ್ನೆಲ್ಲ ನನ್ನ ಮೊಬೈಲಿಗೆ ಕಳಿಸ್ತೀನಿ. ಇದ್ದಾವೆ ಎಲ್ಲ ನನ್ನ ಮೊಬೈಲಿಗೆ ಕಳಿಸಿ ನೋಡೋಣ, ಆಮೇಲೆ ಮಾತಾಡ್ತೀನಿ. ಎಲ್ಲ ಕಳಿಸ್ಕೊಬಿಡ್ತೀನಿ. ಎಲ್ಲ ಕಳಿಸ್ಕೊಬಿಟ್ಟು ಅಮ್ಮಗೆ ತೋರಿಸ್ತೀನಿ. ಅಮ್ಮ ಅಮ್ಮ ಬಾರಮ್ಮ ಇಲ್ಲೇ. ಅಮ್ಮ ಬಾರಮ್ಮ ಇಲ್ಲೇ. ಏನ್ ತನ್ವಿ ಅಲ್ಲ ಇವಳಿಗೆ ಹೇಳಿಲ್ವೇ ಆ ಭೂವಿತನ ಜೊತೆ ಮಾತಾಡಬೇಡ ಅಂತ? ಇನ್ನು ಮಾತಾಡ್ಕೊಂಡು ಮೆಸೇಜ್ ಎಲ್ಲ ಮಾಡ್ಕೊಂಡು ಇದ್ದಾಳಲ್ಲಮ್ಮ, ಮದುವೆ ಎಲ್ಲ ಕ್ಯಾನ್ಸಲ್ ಆಗಿದ್ರು ಯಾಕೆ ಹಿಂಗೆ ಮಾಡಬೇಕು ಮಾತಾಡಬೇಡ ಅಂತ ಹೇಳಿಲ್ವಾ ನೀನು? ಹೇಳಿದ್ನಮ್ಮ ಇವಳಿಗೆ. ಯಾಕೆ ಮಾಡಿದ್ಲ ಏನೋ ಕೇಳೋದಿಲ್ಲ. ಇವತ್ತು ಮಾಡಿದವ ಏನು ಮುಂಚೆ ಮಾಡಿದವ ನೋಡು ಮಾಡಿದವ. ಈಗ ಜಸ್ಟ್ ನನಗೆ ಡೌಟ್ ಬಂತು. ಇವಳು ಮೆಸೇಜ್ ಎಲ್ಲ ಮಾಡ್ತಾ ಕೂತ್ಕೊಂಡಿದ್ದು ನೋಡಿ. ನಮ್ಮ ಅಕ್ಕ ಯಾರ್ದು ಮೆಸೇಜು ಫೋನ್ ಎಲ್ಲ ಮಾಡ್ತಿರ್ಲಿಲ್ಲ. ಏನೋ ಮದುವೆ ಸೆಟ್ ಆದಾಗಿಂದ ಹಂಗೊಂದ್ಸತಿ ಹಿಂಗೊಂದ್ಸಲಿ, ಅದು ಜಾಸ್ತಿನೂ ಇಲ್ಲ. ಏನೋ ಆಯ್ ಬಾಯ್ ಅಂತ ಮಾತಾಡ್ತಿದ್ಲು. ನಂತರ ಏನು ತುಂಬ ಕ್ಲೋಸ್ ಆಗಿರಲಿಲ್ಲ ಇವಳು. ಏನು ಮಾತಾಡ್ತಾನೂ ಇರಲಿಲ್ಲ, ಎದ್ರಿ ಬದ್ರಿ ಮಾತಾಡೋಕ್ಕೆ ಎದ್ರುಕೊಳ್ಳೋಳು. ಅವಾಗ ಒಂದು ಟೈಮ್ ಮಾತಾಡಿದ್ದ ಅಷ್ಟೇ. ಮತ್ತೆ ಇವಳೇನು ಜಾಸ್ತಿ ಮೀಟ್ ಆಗಿಲ್ಲ, ಮಾತಾಡಿರಲಿಲ್ಲ, ಏನಿಲ್ಲ. ಅಲ್ಲ ನೋಡಿ ಯಾವ ಥರ ಮೆಸೇಜ್ ಮಾಡಿದ್ದಾಳೆ ಅಂತ ನೋಡಿ ಹೇಳ್ತೀನಿ. ಮಾಡಬೇಡ ಅಂತ ಹೇಳ್ತೀನಿ ತಡಿ. ಅಲ್ಲ ಮದುವೆ ಕ್ಯಾನ್ಸಲ್ ಆಗಿರೋದು ಗೊತ್ತಿಲ್ಲ ಇವಳಿಗೆ. ಗೊತ್ತಿದ್ದು ಕೊಟ್ಟು ಫೋನ್ ಮೆಸೇಜ್ ಎಲ್ಲ ಯಾಕೆ ಮಾಡಬೇಕು? ಎಲ್ಲ ಬ್ಲಾಕ್ ಮಾಡಿ ಹಸಿ ಕೇಳ್ತೀನಿ. ಎಲ್ಲ ಅವನ್ನೆಲ್ಲ ಡಿಲೀಟ್ ಮಾಡಿ ಎಲ್ಲ ಬ್ಲಾಕ್ ಮಾಡಿ ಹಸಿ ಕೇಸಿ ಹೇಳ್ತೀನಿ ಅದೆಲ್ಲನ. ಹಂಗೆಲ್ಲ ಮಾಡಬೇಡ ಅಂತಾನು. ಮಾನು ಮಾನು ಬಾರ ಇಲ್ಲಿ. ಮಾನು ಏನಮ್ಮ ಯಾಕೆ ಕರ್ದ? ಅಲ್ಲ ಕಣ, ಮದುವೆ ಕ್ಯಾನ್ಸಲ್ ಆಗೈತೆ ಅಂತ ಗೊತ್ತೈತೆ. ನೀನು ಫೋನ್ ಮೆಸೇಜ್ ಎಲ್ಲ ಯಾಕೆ ಮಾಡಬೇಕು ಅಂತ? ಯಾಕೆ ಮಾಡಬೇಕು ಫೋನ್ ಮೆಸೇಜಾ? ಯಾರಿಗಮ್ಮ? ಭೂವಿತ್ಗೆ. ಇವಳೆಲ್ಲ ನೋಡಿ ಹೇಳೋದು ನನಗೆ. ಎಲ್ಲನ ನನ್ನ ವಿಷಯ ಗೊತ್ತಾಗೈತೆ. ಇಲ್ಲೂ ದವತರಗಳು ಆಡ್ಬೇಡ ನೀನು. ಎಲ್ಲ ಬ್ಲಾಕ್ ಮಾಡಿ ಬಿಸಾಕು, ಮಾತಾಡಬೇಡ. ಸರಿ ಆಯ್ತಮ್ಮ ಮಾತಾಡಲ್ಲ. ಏನೋ ಗೊತ್ತಿಲ್ದಲ್ಲೇ. ಅದು ಇವತ್ತಲ್ಲಮ್ಮ ಮಾತಾಡಿರೋದು, ಅದು ಅಪ್ಡೇಟ್ ಮಾಡಿದೆ ಕಣೆ ಎಲ್ಲನ. ಅವತ್ತಿಂದ ಅದು ಅಪ್ಡೇಟ್ ಮಾಡಿರೋದಕ್ಕೆ ಇವತ್ತಿನ ಡೇಟ್ ತೋರಿಸ್ತಾ ಇತ್ತು. ನಾನು ಅಲ್ಗೂ ಹಂಗೆ ಅಂದ್ಕೊಂಡೆ. ಈಗೆಲ್ಲ ಅಮ್ಮ ನಾನು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಮಾಡ್ತೀನೇನಮ್ಮ, ಸುಮ್ಮನಿರಮ್ಮ ಹೋಗ್ಲಿ. ಬೇಡ ಅಂತಂದ್ರೆ ಬೇಡ ಅಷ್ಟೇ. ನಾನು ಹಂಗೆ ನಾನು ತಲೆ ಕೆಡಿಸ್ಕೊಂಡ್ ಹೋಗಿದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೆ. ಹಂಗೆಲ್ಲ ಏನಾನ ಇದ್ದಿದ್ರೆ ನಿಮ್ಮ ಹತ್ರ ಯಾಕೆ ಅಪ್ಡೇಟ್ ಮಾಡಿಲ್ಲ ಅಂತೆ, ಅದಕ್ಕೆ ಹಂಗಾಗಿರೋದು. ಎಲ್ಲ ಅಂದರೆ ಅದು ಹಂಗೆ ಆಗ್ತಿರ್ಲಿಲ್ಲ. ಹಂಗೆ ಅಪ್ಡೇಟ್ ಮಾಡಿದೆ ಹೆಂಗಾಗುತ್ತೆ? ಸುಳ್ಳು ಹೇಳ್ಬೇಡ ನೀನು. ಒಂದೊಂದ್ಸತಿ ಹಂಗೆ ಕಣೆ, ಅದು ಸುಮ್ಮನಿರು. ಅಮ್ಮ ನಾನೇನಕ್ಕೆ ಮಾತಾಡಕ್ ಹೋಗೋಣ ಅವನ ಜೊತೆಗೆ? ನನಗೇನು ಕೆಲಸ? ಮದುವೆ ಸೆಟ್ ಆದ್ಮೇಲೆ ಇಷ್ಟೆಲ್ಲ ಆಗಿ ಮದುವೆ ಹತ್ರಕ್ಕೆ ಬಂದಾಗ ಮದುವೆ ಬೇಡ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ದವನ ಜೊತೆಗೆ ನಾನು ಮಾತಾಡ್ತೀನ? ಥೂ ಹೋಗಮ್ಮ. ನಾನೇನಕ್ಕೆ ಮಾತಾಡೋಣ ಅಂತನ ಜೊತೆಗೆ? ನನಗೇನಮ್ಮ ಕೆಲಸ? ಬಿಟ್ಟಾಗ ಸುಮ್ಮನೆ ಆಗ್ಬಿಡ್ತೀನಿ. ಏನು ಅಂಥವ್ರ ಹತ್ರ ಇಲ್ಲ, ಏನು ನನಗೇನೇನು ಕೆಲಸ ಇಲ್ಲ. ನಾನು ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಅಂತರ ಸವಸಕ್ಕೆಲ್ಲ ಹೋಗಲ್ ಬಿಡಮ್ಮ. ಮತ್ತೆ ಅಮ್ಮಣಿ ಮಾತಾಡ್ಸಲ್ಲ ಕಣಮ್ಮ ಅವರು ಎಲ್ಲನ. ಅದಕ್ಕೇನೆ ನಾವೆಲ್ಲನ ಮಾತಾಡ್ಸೋದು ಬೇಡ. ನೀವಿಬ್ರು ಒಗ್ಗಟ್ಟಾಗಿರ್ಬೇಕು ಅಕ್ಕ ತಂಗಿಯರು. ಸರಿ ಆಯ್ತಮ್ಮ, ಆಯ್ತು ಹೇಳು. ಮಾತಾಡಲ್ಲ. ಮಾತಾಡಲ್ಲಮ್ಮ, ಮಾತಾಡಲ್ಲ. ನಾನು ಅಪ್ಡೇಟ್ ಮಾಡಿದ್ನ ಅದು ಆ ಥರ ಕಾಣಿಸೈತೆ ಅಷ್ಟೇ. ಬಿಡು, ಅಲ್ಲಿ ಬಿಸಾಕು ಹೋಗೋದ್ರಾಗ ಎಲ್ಲ ಬ್ಲಾಕ್ ಮಾಡತ್ಲಾಗೆ ಅಲ್ಲೆಲ್ಲ ಹಾಕು ಬ್ಲಾಕ್ ಮಾಡಿ. ಮಾತಾಡಲ್ಲ. ಅವಳಿಗೂ ಗೊತ್ತೈತೆ ನಮ್ಮ ಮಾನುಗೆ ಬುದ್ಧಿ ಚೆನ್ನಾಗೈತೆ. ನಮ್ಮ ಮಾನು ಬುದ್ಧಿ. ಅತ್ತೆರ ಹತ್ರನೂ ಹಂಗೆಮ್ಮ ತುಂಬ ಕ್ಲೋಸ್ ಆಗಿ ಮಾತಾಡ್ತಿರ್ತಾಳೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಎಲ್ಲ ಕೆಲಸ ಮಾಡ್ತಾಳಲ್ಲ ಅವಳು. ಅದಕ್ಕೆ ಅವರು ಮಾನು ಅಂತ ಮಾತಾಡಿಸ್ತಾರ್ತಾಳೆ. ನೀನು ಅದಕ್ಕೆ ಮಾಡಲ್ವಲ್ಲ, ನೀನು ಅದಕ್ಕೆ ಬಿಡತ್ತ ಅವಳಿಗೆ ಏನು ಹೇಳೋದು ಸಣ್ಣಳು ಅಂತ ಸುಮ್ಮನೆ ಆಗ್ತಾರೆ. ಅವ್ರು ಹಂಗೆ ಅವ್ರು ಯಾರು ತಗೋನಾಗ್ಲಿ ಹಂಗೆ ಮಾತಾಡೋದು. ಬಾ ಇವತ್ತು ಮಾಡೇಳೇನೋ ಅಮ್ಮಂಗೆ ಆಯಿತು. ಯಾತ ಅಪ್ಡೇಟ್ ಮಾಡಿದೆ ಅಂತ ಹೇಳಿರಲ್ಲ. ಅವಳು ಹಂಗೆಲ್ಲ ಮಾಡಲ್ ಬಿಡು. ನಿಮ್ಮ ಅಕ್ಕಗೆ ಬುದ್ಧಿ ಚೆನ್ನಾಯ್ತು. ನೀನು ಇನ್ನೂ ಒಂದಿಟ್ಟು ಇದು ಮಾಡ್ತೀಯ. ಅವಳು ಹಂಗೆ ಮಾಡಲ್ಲ ಬಿಡು. ಅವಳು ಬುದ್ಧಿ ಭಾಳ ಚೆನ್ನಾಗೈತೆ. ಹೆಂಗೋ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ. ಅತ್ತೆ ಬನ್ರಿ ಇಲ್ಲಿ ಬರ್ರಿ. ಯಾಕೆ
ಯಾಕೆ ಕರೆದಿದ್ದು? ಅವಳು ಮೆಸೇಜು ಫೋನ್ ಎಲ್ಲ ಮಾಡಿರೋದ ಭೂವಿತ್ಗೆ ನೋಡ್ಬಿಟ್ಟವಳೆ. ಅದಕ್ಕೆ ನಮ್ಮ ಅಮ್ಮಗೆ, ಅಮ್ಮ ನೋಡಮ್ಮ ಮದುವೆ ಸೆಟ್ ಆಗಿ ಎಲ್ಲ ಕ್ಯಾನ್ಸಲ್ ಆದ್ಮೇಲೂ ಎಲ್ಲ ಕ್ಯಾನ್ಸಲ್ ಆಗೈತೆ, ಮತ್ತೆ ಯಾಕಮ್ಮ ಮಾತಾಡಬೇಕು ಇವಳು ಅವನ ಜೊತೆ? ಯಾಕಮ್ಮ ಮಾತಾಡಬೇಕು ಅಂತ ನಮ್ಮ ಅಮ್ಮ ಇಂತಾಗೆ ನಂಗೆ ಇದು ಮಾಡ್ಬಿಟ್ಟವಳೆ. ಅದಕ್ಕೆ ಅಮ್ಮ ಯಾಕೆ ಫೋನಾಗ ಮಾತಾಡ್ತೀಯ ಅವನ ಜೊತೆಗೆ, ಯಾಕೆ ಮೆಸೇಜ್ ಮಾಡ್ತೀಯೇ ಅಂತಂತ. ಅಮ್ಮ ಇಲ್ಲ ಕಣಮ್ಮ, ನಾನು ಅಲ್ಲೇ ಮರ್ತು ಬಿಟ್ಟಿದ್ದೀನಿ, ಇದೇನೋ ಅಪ್ಡೇಟ್ ಮಾಡಿದೆ, ಅದಕ್ಕೆ ಇವತ್ತಿನ ಡೇಟ್ ತೋರಿಸ್ತೈತೆ ಅಂತ ನಾನು ಏನೋ ಒಂದು ಹೆಂಗೋ ಹೇಳಿ ಮ್ಯಾನೇಜ್ ಮಾಡಿದೆ ಶಿವಾನಿ ಅತ್ತೆ. ಪರವಾಗಿಲ್ಲ. ಏನೋ ಒಂದು ಸುಳ್ಳು ಹೇಳಿದ್ಯಾ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಮಯ ಸಂದರ್ಭ ಯಾವ ಟೈಮಲ್ಲಿ ಸುಳ್ಳು ಹೇಳಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಟೈಮಲ್ಲೂ ಸುಳ್ಳು ಹೇಳ್ಬಾರ್ದು, ಇಂಥ ಟೈಮಲ್ಲಿ ಮಾತ್ರ ಹಿಂಗಾದ್ರೂ ಮಾಡಿ ಒಂದು ಸುಳ್ಳು ಹೇಳಿ ನಾವು ದೇವರೇ ಕ್ಷಮಿಸ್ಬಿಡಪ್ಪ, ಸುಳ್ಳು ಹೇಳೋ ಅಂಥ ಸಮಯ ಸಂದರ್ಭ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಅಷ್ಟೊಂದು ಸುಳ್ಳು ಹೇಳಲ್ಲ, ಆದರೆ ಅಲ್ಪ ಸ್ವಲ್ಪ ಸುಳ್ಳು ಹೇಳ್ತೀನಿ. ಹೆಂಗೋ ಬಿಡು, ಏನೋ ಒಂದು ಹೇಳಿ ಹಿಂಗೂ ಮ್ಯಾನೇಜ್ ಮಾಡ್ದಲ್ಲ ಅಷ್ಟೇ ಸಾಕು. ನೀನು ಏನೋ ಅಲ್ಪ ಸ್ವಲ್ಪ ಏನೋ ಒಂದು ಸುಳ್ಳು ಹೇಳೋದು ಕಲ್ತಿದೀಯ, ಮತ್ತು ಇನ್ನೇನು ಮಾಡಬೇಕತ್ತೆ? ಒಳ್ಳೇದು ಬೇಕು ಅಂತಂದರೆ ಏನೋ ಒಂದು ಸುಳ್ಳು ಹೇಳಲೇಬೇಕಲ್ಲ. ಇವಾಗ ತುಂಬ ಒಳ್ಳೆ ಹುಡುಗ ಆಗಿರೋದಕ್ಕೆ ನಾನು ಒಪ್ಕೊಂಡಿರೋದು, ಬೇರೆ ಯಾವ ರೀತಿ ಆಗಿದ್ರು ನಾನು ಒಪ್ಕೊತಿರ್ಲಿಲ್ಲ ಅತ್ತೆ. ಏನು ಮಾತಾಡ್ತಾ ಇದ್ದೀರಾ? ಏನಿಲ್ಲ ಯಾಕ ಮತ್ತೆ ಏನೋ ಇವಳು ಎಲ್ಲ ಮೆಸೇಜು ಫೋನ್ ಎಲ್ಲ ಮಾಡಿರೋದನ್ನ ಅವಳು ತಂದು ನೋಡ್ಬಿಟ್ಟು ಅವ್ರ ಅಮ್ಮನಿಗೆ ಏನೋ ಹೇಳಿದ್ಲಂತೆ. ಅವ್ರಮ್ಮ ಏನೋ ಯಾಕೆ ಮಾಡ್ತೀಯ ಹಿಂಗೆ ಅಂತ ಏನೋ ರುಚಿಗೆದ್ದು ಬಿಟ್ಟಿತ್ತಂತೆ. ಇಲ್ಲ ಅಮ್ಮ, ನಾನೇ ಅವತ್ತು ಮಾಡಿದ್ದು, ನಾನು ಯಾಕಮ್ಮ ಮಾಡೋಕ್ಕೆ ಹೋಗೋಣ ಅವನಿಗೆ? ಮದುವೆ ಎಲ್ಲ ಕ್ಯಾನ್ಸಲ್ ಆದಮೇಲೆ ಮಾಡೋಕ್ಕೆ ಹೋಗಲ್ಲ ಕಣಮ್ಮ, ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ಲಂತ. ಹೌದೇನು? ಹಾಗಾದ್ರೆ ನೋಡು, ಅದನ್ನು ಹೇಳ್ಬಿಟ್ಲಾ? ಅದನ್ನು ಹೇಳ್ಬಿಟ್ಲು ಕಾಣತ್ತೆ ನಮ್ಮಮ್ಮನ ಹತ್ರ. ಅಯ್ಯೋ ನಮ್ಮಮ್ಮಯ್ಯ, ನೀನು ಮದುವೆ ಕ್ಯಾನ್ಸಲ್ ಆದಮೇಲೆ ಅವನ ಹತ್ರ ಮಾತಾಡ್ಬೇಡ ಹಿಂಗೆ ಅಂತ ಜೋರು ಮಾಡಿಬಿಡ್ತು. ನಾನು ಇಲ್ಲ ಕಣಮ್ಮ, ಅದೇನೋ ಅಪ್ಡೇಟ್ ಮಾಡಿದೆ, ಇವತ್ತಿನ ಡೇಟ್ ತೋರಿಸ್ತಾ ಐತಿ ಅಂತ ಅಂದೆ ಸುಮ್ಮನೆ. ಆದಷ್ಟು ಬೇಗ ನೀವಿಬ್ಬರು ಮದುವೆ ಆಗಬೇಕು. ನೀವಿಬ್ಬರು ಮದುವೆ ಆಗಿ ಇನ್ನು ಚೆನ್ನಾಗಿರೋದು ನೋಡಬೇಕು. ಇಬ್ಬರು ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿ ಬಾಳಿ ಬದುಕೋದು ನೋಡಬೇಕು. ಇಬ್ಬರು ಚೆನ್ನಾಗಿರ್ಬೇಕು, ಯಾವತ್ತೂ ತುಂಬ ಚೆನ್ನಾಗಿರ್ಬೇಕು ನೀವಿಬ್ರು. ಅಷ್ಟೇ ಶಿವಾನಿ ಅಕ್ಕ, ನಾನು ಹಂಗೆ ಅಂದ್ಕೊಂಡಿರೋದು. ಸ್ವಲ್ಪ ದಿನ ಯಾಕೆ ಅಂತೇಳಿ ಅದಕ್ಕೆ ಸಣ್ಣದಾಗ ಸ್ವಲ್ಪ ಸುಳ್ಳು ಹೇಳ್ದೆ ಕಣತ್ತೆ. ಏನು ಮಾಡೋದು? ಸುಳ್ಳು ಹೇಳೋಂಥ ಸಮಯ ಬಂದಾಗ ಹೇಳಲೇಬೇಕಾಗುತ್ತೆ ಬಿಡು. ನೀನು ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡಿದ್ಯಾ. ನಿಜವಾಗಲು ತುಂಬ ಚೆನ್ನಾಗಿರ್ತೀಯ, ಮದುವೆ ಆಗಿ ಚೆನ್ನಾಗಿರೋದು ನೋಡು ಅಷ್ಟೇ. ನೀನು ಯಾವಾಗಲೂ ಚೆನ್ನಾಗಿರ್ತೀಯ ಕಣೆ. ಹೆಂಗೋ ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮನ್ನಂತೂ ನಾನು ತುಂಬ ನೆನೆಸ್ಕೊಂತೀನತ್ತೆ. ನಿಮ್ಮಿಂದ ನನಗೆ ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ನಿಮ್ಮನ್ನು ತುಂಬ ನೆನೆಸ್ಕೊತೀನಿ ನಾನು. ಅವನ ಹತ್ರ ಮಾತಾಡ್ಬಿಟ್ಟು ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಆಗಬಿಡಪ್ಪ, ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಅಂತೇಳಿ ಹೇಳು. ಇವಾಗ ಮದುವೆ ತಂದಿರೋ ಅಂಥ ಸೀರೆಗಳು ಇದಾವಲ್ಲ, ಅವನ್ನೆಲ್ಲ ಬೇಕಾದರೆ ಹೆಚ್ಕಟ್ಟಕ್ಕೆ ಪಿನ್ ಮಾಡಿ ಉಡಿಸ್ಬಿಟ್ಟು ಉಡ್ಕೊಂಡು ಇವಳು ಮದುವೆ ಆಗ್ಬಿಡ್ಲೇಳು. ಹೋಗಿ ರಾತ್ರಿ ಮದುವೆ ಆಗಿಬಿಟ್ರೆ ಸಾಕು, ನಾವೇ ಮದುವೆ ಮಾಡಿಸೋಣ. ಇವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಸರಿನಾ? ನಾವೇ ಮದುವೆ ಮಾಡಿಸ್ಬಿಟ್ಟು ಹೆಂಗೋ ಚೆನ್ನಾಗಿದ್ರೆ ಸಾಕು. ಇವರಿಬ್ರು ನಾವು ಮಾಡಿಸಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಕ್ಕ. ಮದುವೆಗೆ ತಂದಿರೋ ಸೀರೆಗಳೆಲ್ಲ ಇದಾವಲ್ಲ, ಅವನು ವಾಪಸ್ ಕೇಳಿದ್ರು ಅಂತೇಳಿ ಋತು ಅಕ್ಕ ಬೈಕೊಳ್ತಿತ್ತು. ವಾಪಸ್ ಕೇಳಿದ್ರು ಅವನು, ಇನ್ನು ಸೀರೆ ನಾವೇ ನೋಡಿಲ್ವಾ, ಹಿಂಗೆ ಕೊಡಲ್ಲ ಅಂತ, ರೇಟಿನ ಸೀರೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಸಣ್ಣದಾಗೆ ಸುಳ್ಳು ಹೇಳಿದೆ. ಯಾಕೆ ಸುಳ್ಳು ಹೇಳಿದೆ ಅಂತಂದರೆ ಗೊತ್ತಲ್ಲ, ಸಮಯ ಹಂಗಿತ್ತು, ಅದಕ್ಕೆ ಈ ರೀತಿ ಸುಳ್ಳು ಹೇಳಿದೆ. ಮದುವೆ ಆಗೋವರೆಗೂ ನಾನು ಮತ್ತು ಭುವಿತ್ತು ತುಂಬ ಇಷ್ಟಪಟ್ಟಿದ್ದೀವಿ, ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರ ಸಲುವಾಗಿ ನಾವು ಯಾಕೆ ದೂರ ಆಗಬೇಕು ಅಂತ ಅಂದ್ಕೊಂಡು ಈ ರೀತಿ ತೀರ್ಮಾನ ತಗೊಂಡಿದ್ದೀವಿ. ಓಕೆ ವೀಕ್ಷಕರೇ, ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಯಾವ್ಯಾವ ಟೈಮಿಗೆ ಎಷ್ಟೆಲ್ಲ ಸುಳ್ಳು ಸುಳ್ಳು ಹೇಳಿರ್ತೀರ. ಯಾರಾದರೂ ಸುಳ್ಳು ಹೇಳದೇ ಇರೋದಕ್ಕಂತೂ ಚಾನ್ಸೇ ಇಲ್ಲ. 100%ಗೆ 100 ಯಾರಿದ್ದೀರಾ ಕಮೆಂಟ್ ಮಾಡಿ. ನೀವೆಲ್ಲ ಎಷ್ಟು ಸುಳ್ಳು ಹೇಳಿದ್ದೀರಾ, 100ಗೆ ಎಷ್ಟು % ಸುಳ್ಳು ಹೇಳಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಸುಳ್ಳು ಹೇಳಿರೋದು, ನಾನು ಸುಳ್ಳು ಹೇಳ್ತೀನ ಅಂತ ನನಗೆ ಅನ್ನಿಸ್ತಾ ಐತೆ. ಅದಕ್ಕೆ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಐತೆ ನಿಮಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.